ಅಲ್ಲ ನೋಡ್ರಿ ಇಂಥದ್ದೇ ನೀವು ಮೋಸ ಮಾಡೋದು. ಹಿಂಗೆ ಯಾರಿಗಾಗಲಿ ನೀವು ಮೋಸ ಮಾಡಬಾರ್ದು. ನೀವು ಹಿಂಗೆ ಮೋಸ ಮಾಡಿದ್ರೆ ಯಾರನ್ನ ಏನಂತಾರೆ, ಇನ್ನೊಂದು ದಿವಸ ಯಾರನ್ನ 1 ರೂಪಾಯಿ ದುಡ್ಡು ಇಸ್ಕೊಂಬಕ್ಕೋ ನಿಮ್ಮ ತಗೆ ಇನ್ನು ಮುಂದೆ ನೋಡ್ತಾರೆ. ನೋಡೋಣ ಅವೆಲ್ಲ ನಾನು ಇವಾಗ ಒಡವೆ ಹಾಕಿ ಬಂದಿದ್ದೀನಿ. ಹೋಗಿ ಒಡವೆ ಅಂಗಡಿಗೆ ದುಡ್ಡು ಕಟ್ಟಕ್ಕೆ ಹೋದ್ರೆ ಅವ್ರು ಏನು ಹೇಳ್ತಾ ಇದ್ದಾರೆ, ಇವೆಲ್ಲ ಕೋಟ ನೋಟು ಅಂತ ಹೇಳ್ತಾ ಇದ್ದಾರೆ. ಇಲ್ಲೋಡಮ್ಮ, ನಾನು ಒಂದು ಹೇಳ್ತೀನಿ ಕೇಳ್ತೀಯಾ? ಈಗ ನಾವು ಪೂಜೆ ಮಾಡ್ತೀವಿ, ದೇವ್ರ ತಲೆ ಮೇಲೆ ಹೂವು ಇಡ್ತೀನಿ. ನಾನು ಈ ಥರ ಕೆಲಸ ನಾನು ಯಾವತ್ತೂ ಮಾಡಿಲ್ಲಮ್ಮ, ನಿಜ ಮಾಡಿಲ್ಲ, ಪ್ರಾಮಿಸ್ ಮಾಡಿಲ್ಲಮ್ಮ. ನಾನು ಕರೆಕ್ಟಾಗಿ ಕೊಟ್ಟಿದ್ದೀನಿ, ನೀವು ಕರೆಕ್ಟಾಗಿ ನೋಡ್ಕೊಂಡಿದ್ದೀರಾ. ನಾನು ಈ ರೀತಿ ಕೆಲಸ ಯಾವತ್ತೂ ಮಾಡಿಲ್ಲ. ಅದರಲ್ಲಿರೋ ದುಡ್ಡು ನೀವು ಯಾವುದಕ್ಕೂ ಬಳಸ್ಕೊಂಡಿಲ್ವಾ? ಇಲ್ಲ ಕಣಣ್ಣ, ನಾನು ಬಳಸ್ಕೊಂಡಿಲ್ಲ. ನನ್ನ ತಗೆ ನೀನು ಅಡ್ವಾನ್ಸ್ 15,000 ಕೊಟ್ಟಿದ್ದಲ್ಲ, ಅದ್ರಾಗೇ ಬಳಸ್ಕೊಂಡಿದ್ದೆ. ನಾನು ಅದ್ರಾಗೆ ಮುಟ್ಟೆ ಇರಲಿಲ್ಲ. ಒಡವೆ ಹಾಕ್ಬರೋಣ ಅಂತೇಳಿ ನಾನೊಂದು 30 ಲಕ್ಷ ರೂಪಾಯಿ ಒಡವೆ ಹಾಕಿದ್ದೆ. ಇವಾಗ ಹೋಗಿ ಎಲ್ಲನ ಚೆಕ್ ಮಾಡ್ತಾ ಇದ್ದೀನಿ. ಹೋಗಿ ಒಡವೆ ಬಿಡಿಸ್ಕೊಂಬರೋಣ ಅಂತೇಳಿ ತಗೊಂಡೋಗಿದ್ದೀನಿ. ಒಡವೆ ಅಂಗಡಿಯವರು ನೋಡಿ ಹೇಳಿರು, ಇವು ಕೋಟ ನೋಡ್ಕಣಮ್ಮ ಅಂತ ಹೇಳಿದ್ರು. ಅಲ್ಲ ಕೋಟ ನೋಡ್ತಂದಿದ್ರಂತ ಅವ್ರು ನಮ್ಮನ್ನು ಬೈದ್ರು. ಏನು ಯಾಮಾರ್ಸಕ್ಕೆ ಬಂದಿದ್ದೀರಂತ. ಇಲ್ಲ ಕಣಣ್ಣ, ನಾನು ಹಿಂಗೆ ಹೊಲ ಮಾರಿದ್ದೆ, ಹೊಲ ಮಾರಿರೋದು ಹಿಂಗೆ ಕೊಟ್ಟಿದ್ರು, ಅದು ಅವ್ರು ಏನು ಮಾಡಿದ್ರು ಅಂಬೋದು ಗೊತ್ತಾಗಲಿಲ್ಲ ನನಗೆ ಅಂತೇಳಿ ನಾನು ಅವ್ರ ತಾಗ ಹಿಂಗೆ ಮಾತಾಡಿದ್ದೀನಿ. ಅಲ್ಲ ನೋಡಿ, ಇವಾಗ ಹೆಂಗೆ ಮಾಡ್ಬೇಕು ನಾವು ಅಂತ ಹಿಂಗಾದರೆ ಹಿಂಗೆ ಮೋಸ ಮಾಡಬಾರ್ದು ಯಾರಿಗಾಗಲಿ. ಹಿಂಗೆ ಮಾಡಿದರೆ ಎಷ್ಟು ಬೇಜಾರಾಗುತ್ತೆ ಗೊತ್ತೇ. ನಾನು ಅದನ್ನೇ ಹೇಳಿ ಕರೆಸ್ದೆ, ಹಿಂಗೆ ಮಾಡಬಾರ್ದಪ್ಪ ನೀನು, ಯಾಕೆ ಹಿಂಗೆ ಮಾಡಿದೆ ನೋಡು, ನನ್ನ ಊರಲ್ಲಿರೋರಿಗೆ ನನ್ನ ಕೇಳ್ತಾರೆ, ನನ್ನ ತಪ್ಪಾಗಿ ತಿಳ್ಕೊಬಿಡ್ತಾರೆ ಜನ ಅಂತೇಳಿ ನಾನು ಅದನ್ನೇ ಹೇಳಿದ್ದು. ಎಲ್ಲರ ಹತ್ರನೂ ನೋಡು, ನಾನು ಇವಾಗ ಕೆಟ್ಟವಳು ಆಗಬೇಕಾಗುತ್ತೆ. ನಾನು ಮಾಡಿರೋದು ಒಳ್ಳೆ ಕೆಲಸ, ಒಳ್ಳೆ ರೇಟ್. ನಾನು ಏನೋ ನೀನು ಕೇಳಿದೆ ಅನ್ನೋ ಒಂದು ಇದಕ್ಕೋಸ್ಕರ ಕೊಡಿಸ್ದೆ. ಹಿಂಗೆ ಮಾಡಬೇಡ್ದು ನೀನು ಅಂತ ಹೇಳಿದ್ಕೆ ಇಲ್ಲ ಅಕ್ಕ ನಾನು ಹಂಗೆ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾನೆ. ಕೇಳು ಇವಾಗ ನೀನೇನು ಅದು ಯಾರು ಮಾಡಿದ್ರಿ ಏನು ಎತ್ತ ಅಂತ ಕಂಡಿಡು. ಇಲ್ಲೋಡು, ನಿಮ್ಮಂತಗೆ ಬರೋರು ಯಾರು ಒಳ್ಳೆಯರಲ್ಲ. ಸ್ವಲ್ಪ ನೋಡ್ಕೊಂಡು ಇದು ಮಾಡ್ಬೇಕು ನೀನು. ನಾವು ಹಿಂಗೆ ನಾನು ಇಂಥವೆಲ್ಲ ನನಗೆ ಇಷ್ಟ ಆಗಲ್ಲ. ಅದು ಯಾರು ಮಾಡಿದ್ರು ಏನು ಅಂತ ಕಂಡಿಡಿ, ಸುಮ್ಮನೆ ಇವ್ರ ಮೇಲೆ ಅನುಮಾನ ಪಡಬೇಡ. ಈಗ ಅಕ್ಕ, ನಾನೊಂದು ಹೇಳ್ತೀನಿ ಕೇಳ್ತೀಯಾ? ನಾನು ಪೂಜೆ ಮಾಡ್ತೀನಿ, ನಮ್ಮ ಮನೆ ದೇವ್ರ ಪೂಜೆ ಮಾಡ್ತೀನಿ. ಆ ಪೂಜೆ ಮಾಡೋದು ನಾನೀಗ ಪೂಜಾರಾಗಿ ನಾನು ಈ ರೀತಿ ಎಲ್ಲ ಯಾವತ್ತೂ ಸುಳ್ಳು ಹೇಳಕ್ಕೆ ಹೋಗಲ್ಲ. ನನ್ನ ಮೇಲಣೆ ನಮ್ಮ ಮನೆ ದೇವ್ರ ಹಣೆಗೂ ನಾನು ಈ ರೀತಿ ಕೆಲಸ ಮಾಡಿಲ್ಲ ಅಕ್ಕ, ನಾನು ಮಾಡಿಲ್ಲ. ಪ್ರಾಮಿಸ್, ಈ ರೀತಿ ಕೆಲಸ ಮಾಡಿಲ್ಲ. ನಾನು ಕರೆಕ್ಟಾಗಿ ದುಡ್ಡು ಕೊಟ್ಟಿದ್ದೀನಿ. ನಿಮ್ಮಿಂದ ಏನು ತಪ್ಪಾಯಿತು, ನಿಮ್ಮ ಕಡೆಯಿಂದ ಯಾರು ಏನು ಮಾಡಿದ್ರು ನಿಮ್ಮೂರಲ್ಲಿ, ನನಗೆ ಅದು ಗೊತ್ತಿಲ್ಲ. ಯಾರೂ ಬಂದಿಲ್ಲ. ಸುಮ್ಮನೆ ಯಾಕೆ ಕೇಳ್ತೀರ? ಈಗೇನು ದೇವರು ದಿಂಡ್ರು ಅದೆಲ್ಲನ ಯಾರೂ ನಂಬಲ್ಲ. ಎಲ್ಲನ ದೇವ್ರಾಣೆಗೆ ಹೊಂಬ್ತಾರೆ. ಆಮೇಲೆ ಸುಮ್ಮನೆ ಬಿಡ್ತು ಅನ್ಕೊಂತಾರೆ. ದೇವ್ರೆ ತಪ್ಪ ನಿನಗೊಂದು 500,000 ಹಾಕ್ತೀನಿ ಅಂತ ಕೈ ಮುಕ್ಕಂತಾರೆ. ದೇವ್ರಿಗೆ ಯಾರೇ ಹೆದರಿಕೆಮಲ್ಲ ಇವಾಗ. ಬಿಡ ಆದಾಗ ನೋಡ್ಕೊಂಬ ನಂಬ್ತಾರೆ. ಅವಾಗಿನ ಪರಿಸ್ಥಿತಿ ನಾವು ಅವಾಗಿನ ತಪ್ಪಿಸ್ಕೊಂಡ್ರೆ ಸಾಕಪ್ಪ. ಅವಾಗ ಏನಿರುತ್ತೆ ಅದನ್ನು ತಪ್ಪಿಸ್ಕೊಂಡ್ರೆ ಸಾಕು. ಆಮೇಲೆ ಬಿಡ್ತು ಅಂತ ಅನ್ಕೊಂಡು ದೇವ್ರಿಗೆ ಕೈ ಮುಗ್ದು ತಪ್ಪಾತು ಅಂತ ಹೇಳಿ ಕೈ ಮುಗ್ಯಾನ ಅನ್ಕೊಂತಾರೆ. ಇವಾಗಿನ ಅಂಥ ಜನ ಮೊದಲು ನನಗೆ ದೇವರು ದಿಂಡ್ರು ಆಣೆ ಪ್ರಮಾಣ ಯಾರೂ ಇವಾಗ ನಂಬಲ್ಲ. ನಾನೇನೋ ನಾನು ನಿಮ್ಮನ್ನು ನಂಬಲ್ಲಪ್ಪ. ನಾನು ನಂಬಲ್ಲ ಅಂದ್ರೆ ನಂಬಲ್ಲ ಅಷ್ಟೇನೆ. ನಂಬಲ್ಲ ನಾನು. ಅಯ್ಯೋ, ಇವ್ರಿಗೆ ಹೆಂಗೆ ಹೇಳಬೇಕು? ಈಗ ನನಗೇನ ನಾನು ಸುಳ್ಳು ಹೇಳಿದ್ರಿ ಇಲ್ಲೇ ಹಿಂಗೆ ಹೋಗ್ಬಿಡ್ಲಿ. ಬರೀ ಯಾವ ದೇವಸ್ಥಾನ ಅಂತ ಕರ್ಕೊಂಡು ಹೋಗಿ ನೀವು ಆಣೆ ಪ್ರಮಾಣ ಮಾಡಿರಿ ಅಂದರೂ ಮಾಡ್ತೀನಿ ನಾನು. ಇವರು ಪೂಜಾರಪ್ಪರು ಕಣೆ. ರಂಗೆ ಸುಮ್ಮನೆ ಅವ್ರ ಬಗ್ಗೆ ಹಂಗೆಲ್ಲ ಮಾತಾಡಬೇಡ. ಅವ್ರು ಯಾವ ರೀತಿ ಯಾರಿಗೂ ಮೋಸ ಮಾಡೋರಲ್ಲ, ಒಳ್ಳೆಯವರು. ನಾನು ಒಳ್ಳೆಯವರಾಗಿರೋದಕ್ಕೆ ಹೇಳಿದ್ದು. ಈಗ ನನ್ನ ಕಡೆಯಿಂದ ಏನಾದರೂ ಬೇಕಾದ್ರೂ ಒಂದು ತಪ್ಪಾದರೆ ಆದಾತು, ಇವ್ರ ಕಡೆಯಿಂದ ಒಂದಿಷ್ಟು ಏನೂ ತಪ್ಪಾಗಿಲ್ಲ. ಈಗ ನಾನು ಇನ್ನೂವರೆಗೂ ಹೇಳ್ತೀನಿ, ಇವ್ರಂಥ ಮೋಸ ಆ ಥರದ್ದೆಲ್ಲ ಒಬ್ರ ಜಗಳ ಆಗಲಿ ಆ ಥರ ಎಲ್ಲ ಮೋಸ ಮಾಡ್ಕೊಂಡು ಈ ಥರ ನನಗೆ ದುಡ್ಡು ಕೊಟ್ಟಿಲ್ಲ, ನನಗೆ ಯಾಮರ್ಸಿರು ಅಂತೇಳಿ ಯಾರ ಹತ್ರ ಆದರೂ ಜಗಳ ಮಾಡ್ಕೊಂಬೋದಾಗಲಿ ಇದೆಲ್ಲ ಅವ್ರು ಯಾವತ್ತೂ ಮಾಡಿಲ್ಲ, ಯಾವತ್ತೂ ಕಂಡವರಲ್ಲ, ಏನಿಲ್ಲ. ಸುಮ್ಮನೆ ಅಂಥವ್ರ ಬಗ್ಗೆ ಎಲ್ಲ ಮಾತಾಡ್ಬೇಡ್ರಂಗೆ ನೀನು. ಏನು ಗೊತ್ತಿಲ್ಲದಲ್ಲೇ ಸುಮ್ಮನೆ ಏನಕ್ಕೆ ಮಾತಾಡ್ತೀಳು? ಎಲ್ಲ ತಿಳ್ಕೊಂಡು ಮಾತಾಡೋರು ಆ ರೀತಿ ಮಾಡೋ ಅಂಥವ್ರಲ್ಲ. ಯಾಕೆಂದರೆ ಹಂಗೆಲ್ಲ ಇದ್ದಿದ್ರೆ ಏನಾದ್ರೂ ನಾನೇ ಹೇಳ್ತಿದ್ದೆ ನಿನಗೆ. ಹಿಂಗಲ್ಲ ಅಂದ್ರೆ ಹಂಗೆ, ಹಿಂಗಲ್ಲ ಅಂದ್ರೆ ಹಂಗೆ ಅಂತ ನಾನೇ ಹೇಳ್ತಿದ್ದೆ. ಇವಾಗ ಆ ರೀತಿ ಎಲ್ಲ ಏನಿಲ್ಲ. ಸುಮ್ಮನೆ ಏನಕ್ಕೆ ತಪ್ಪಾಗಿ ತಿಳ್ಕೊಂತೀಳು? ಅಲ್ಲ ಮತ್ತೆ ನನ್ನ ಮನೆಯಾಗ ಯಾರು ಬಂದರು ನಾನು ತೆಗ್ದಿಕ್ಕಿದ್ದೀನಿ ಕರೆಕ್ಟಾಗಿ ತೆಗ್ದಿಕ್ಕಿ. ಯಾರು ಬಂದಿಲ್ಲ ಅಂದಮೇಲೆ ಈಗ ದೇವರಾಣೆ ಪ್ರಮಾಣ ಅಂತಂದ್ರೆ ನಾನು ನಂಬಲ್ಲ. ಅದು ಯಾರು ಏನು ಮಾಡಿದ್ರೆ ಏನು ಅವೆಲ್ಲ ನಮಗೆ ಗೊತ್ತಿಲ್ಲ. ನಾನೀಗ ಕರೆಕ್ಟಾಗಿ ಇಕ್ಕೊಂಡಿದ್ದೀನಿ. ಯಾರಿಗೂ ಒಬ್ರಿಗೆ ಎಲ್ಲಿ ಹುಡುಕಿರೋ ಮನೆಯಾಗೆ ಸಿಗಬಾರ್ದು ಹಂಗೆ ಇಕ್ಕೊಂಡಿದ್ದೀನಿ. ಈ ರಂಗಂಟಿನ ಎಲ್ಲಿ ಮಿಸ್ಟೇಕ್ ಮಾಡ್ಕೊಂತ ಹೇಳತ್ಲಾಗೆ. ಬಂಗಾರದ ಅಂಗಡಿ ತಾಣ ಇದಲ್ಲ, ಅವರೇ ಏನೇನೋ ಮಿಸ್ಟೇಕ್ ಮಾಡ್ಕೊಂಬಂದ್ಕೊಟ್ರೋ ಏನೋ. ನೀನು ಮುಂದೆ ನಿಂತ್ಕೊಂಡು ಹೇಳಿಸ್ಕೋಬೇಕು. ಎಲ್ಲ ಎಡವಟ್ಟು ಮಾಡ್ಕೊಂತೀಯ. ಎಲ್ಲ ನೀನು ಮುಂದೆ ನಿಂತ್ಕೊಂಡು ಎಣಿಸ್ಕೊಂಡು ಎಲ್ಲ ಕರೆಕ್ಟಾಗಿ ನೋಡ್ಕೋಬೇಕಮ್ಮ. ಎಲ್ಲ ಎಡವಟ್ಟು ಮಾಡ್ಕೊಂಡು ಇವಾಗ ಪಾಪ ಅವ್ರನ್ನ ಅಲ್ಲಿಂದ ಕರೆಸ್ಕೊಂಡು ಇವಾಗ ಇದು ಮಾಡಿರಿ. ಎಲ್ಲ ಎಡವಟ್ಟು ಮಾಡ್ಕೊಂತ ರಂಗಂಟಿ ನೀನು. ನೋಡಿ ಎಲ್ಲ ಕರೆಕ್ಟಾಗಿ ನೋಡ್ಕೋಬೇಕಾ? ಅಲ್ಲೇ ಅವರೇ ಏನು ಮಾಡಿದ್ರು ಯಾರೇನು ಮಾಡಿದ್ರೋ ಗೊತ್ತಿಲ್ಲ. ನೋಡು ಇವು ಈ ಹಬ್ಬ ಹಿಂಗೆ. ಈ ರಂಗಂಟೆ ಬೋಲು ಎಡವಟ್ಟ ಆತ್ರ ಜಾಸ್ತಿ. ಆತ್ರದಾಗ ಏನು ಮಾಡ್ಕೊಂತೋ ಏನೋ. ಆತ್ರ ಕಣ ಈ ರಂಗಂಟಿದ. ಆತ್ರ ಅಂದ್ರೆ ಆತ್ರ. ಅಕ್ಕ, ನಾನು ಪ್ರಾಮಿಸ್ ಕರೆಕ್ಟಾಗಿ ಕೊಟ್ಟಿದ್ದೀನಿ ಅಕ್ಕ. ನಮ್ಮ ಮನೆ ದೇವ್ರ ಹಣೆಗೂ ಕರೆಕ್ಟಾಗಿ ಕೊಟ್ಟಿದ್ದೀನಿ ಅಕ್ಕ. ನಮ್ಮ ಮಿತ್ತದ ತಾಯಿ ಹಣೆಗೂ ನಾನು ಕರೆಕ್ಟಾಗಿ ಕೊಟ್ಟಿದ್ದೀನಿ ಅಕ್ಕ. ನಾವು ಆ ರೀತಿ ಮೋಸ ಮಾಡೋ ಅಂಥವ್ರಲ್ಲ. ನಿಜ ಪ್ರಾಮಿಸ್ ಕರೆಕ್ಟಾಗಿ ಕೊಟ್ಟಿದ್ದೀನಿ. ನೀವು ಹಂಗೆ ಹೇಳಿದ ತಕ್ಷಣ ಹಿಂಗೆ ಆಯಿತು ಅಂದ್ರೆ ನನಗೆ ಹಂಗಾಯಿತು.
ನೋಡ್ದಾರಂಗೆ ಯಾರು ಆ ರೀತಿ ಹೇಳೋದಿಲ್ಲ ಕಣೆ. ಅವ್ರು ಕರೆಕ್ಟಾಗಿ ಕೊಟ್ಟಿರ್ತಾರೆ. ನೀನು ಯಾಕೆ ಹಿಂಗೆ ಇದು ಮಾಡ್ಕೊಂಬಕ್ಕೆ ಹೋಗ್ತೀಯ? ನೋಡು ಅವ್ರನ್ನ ಕರ್ಸಿದ ಮೇಲೇ ದುಡ್ಡು ಅವರು ಕರೆಕ್ಟಾಗಿ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಕರ್ಸು ಅಂದೆ, ಕರ್ಸಿದ್ನಿ. ಸುಮ್ಮನೆ ಯಾಕೆ ಈಗಳಪ್ಪ ಹಿಂಗೆ ಮಾಡಿದ್ಲು ಅಂಬದು ನನ್ನ ಮೇಲೆ ಇಷ್ಟ ಹೊಡ್ಸೋದು ಬೇಡ. ಈಗ ನಾವು ಯಾವತ್ತೇನು ಯಾರಿಗೇನು ಮೋಸ ಮಾಡ್ದಾರಲ್ಲ. ನಾನು ಯಾರದೇ ಆಗಲಿ, ಈಗ ನನ್ನ ಕೈಯಿಂದ ಬೇಕಾದ್ರೆ ನಾನು ಕಳ್ಕೊಂಡಿವತ್ತು ನೋಡು ಆ ವೀಣುನ, ನಾನು ನನ್ನ ಕೈಯಾಗಿರೋ ದುಡ್ಡು ಖರ್ಚು ಮಾಡಿ ನಾನು ಬಿಡಿಸ್ಕೊಂಬಂದಿದ್ದೀನಿ. ಇವತ್ತು ಆಸೆ ಇಲ್ದವಳು ನನ್ನ ಮೇಲೆ ಜಗಳ ಮಾಡಕ್ಕೆ ಬರ್ತಾಳೆ. ಆಗ ಹಂಗೆ ನಾವು ಯಾರಿಗೂ ಇನ್ನೂವರೆಗೂ ಆಗೈತಿ ರಂಗಮ್ಮ, ನಾವು ಯಾರಿಗೂ ಮೋಸ ಮಾಡಿಲ್ಲ, ಯಾರಿಗೂ ಅನ್ಯಾಯ ಮಾಡಿಲ್ಲ, ಏನಿಲ್ಲ. ನನ್ನ ಕೈಯಾಗಲಿದೆ ನಾನು 70,000 ಅಲ್ಲಿ ದುಡ್ಡು ಖರ್ಚು ಮಾಡಿ ನಾನು ಬಿಡಿಸ್ಕೊಂಬಂದಿರೋದು. 50,000-60,000 ರೂಪಾಯಿ, ಒಂದು 70,000 ಏನೋ ಆಯಿತು. ಎಷ್ಟು ದುಡ್ಡು ನಮ್ಮನ್ನು ಮಾಡಕ್ಕೆ ಬದುಕಿಲ್ದಲ್ಲಿ ಬಿಡಿಸ್ಕೊಂಬಂದು ಇವಾಗ ನೋಡಿ ಊರಾಗೆಲ್ಲ ನಮ್ಮ ಮರ್ಯಾದೆ ತಗೊಂಡು ಓಡಾಡ್ತಾಳೆ ಅಂತ. ಹಿಂಗೆ ಮಾಡಿದ್ಲು ಅಂತ ಸುಮ್ಮನೆ ಮನೆಯಾಗ ಬಿದ್ದಿರಿ ಅಂತ ಹೇಳಿದ್ರೆ ಹೇಳ್ತಂಗೆ ಕೇಳ್ಕೊಂಡು ಇಲ್ಲೂ ದಾವತಾರ ಆಡ್ತಾಳೆ. ನಾನು ಯಾರಿಗೂ ಮೋಸ ಮಾಡಲ್ಲ ಕಣಮ್ಮ. ನಾನಾದರೆ ಬೇರೆ ಅಲ್ಲ, ನೀನಾದರೆ ಬೇರೆ ಅಲ್ಲ. ಮತ್ತು ಸಾವುಕಾತಿಯ ಮರಿ ಯಾರಿಗೂ ಇನ್ನೂವರೆಗೂ ಆಗೈತೆ ಹಂಗೆಲ್ಲ ಮೋಸ ಮಾಡಿಲ್ಲ ಹೇಳು. ಸುಮ್ಮನೆ ಈಗ ನಾವು ಅಂದ್ಕೊಂಬದಷ್ಟೇ. ಸುಮ್ಮನೆ ನಾವು ಏನೇನೋ ಅಂದ್ಕೊಂತೀವಿ, ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ. ಅದೆಲ್ಲ ನಾನು ಅಂದ್ಕೊಂಡಂಗೆ ಏನೂ ಆಗಲ್ಲ. ಸುಮ್ಮನೆ ನಾವು ಹಂಗೆಲ್ಲ ನಾವು ಅಂದ್ಕೊಂಬಕ್ಕೆ ಹೋಗ್ಬಾರ್ದು. ಯಾವತ್ತೂ ಒಳ್ಳೆ ರೀತಿ ಯೋಚನೆ ಮಾಡಿದ್ರೆ ಒಳ್ಳೇದಾಗುತ್ತೆ. ಯಾವತ್ತೂ ಒಳ್ಳೆ ರೀತಿ ಯೋಚನೆ ಮಾಡಬೇಕು. ಯಾವತ್ತು ಯೋಚನೆ ಮಾಡಿರೂ ಅದೇ ಮತ್ತೆ ನಾವು ಹೆಂಗೆ ಯೋಚನೆ ಮಾಡ್ತೀವಿ ಹಂಗೆ ಒಳ್ಳೆ ರೀತಿ ಯೋಚನೆ ಮಾಡಿದ್ರೆ ಒಳ್ಳೇದಾಗುತ್ತೆ, ಕೆಟ್ಟಾಗಿ ಯೋಚನೆ ಮಾಡಿದ್ರೆ ಕೆಟ್ಟದ್ದಾಗುತ್ತೆ. ಹಂಗೆ ನಾವು ಒಳ್ಳೆ ರೀತಿ ಯೋಚನೆ ಮಾಡ್ಬೇಕು. ಬಿಡು ಅವ್ರು ಹಂಗೆ ಮಾಡಿರಲ್ಲ ಅಂತ. ಒಳ್ಳೆ ರೀತಿ ಯೋಚನೆ ಮಾಡಿರಿ ಅಂತ ಹೇಳ್ತೀರಿ ನೀವೇನ. ಮತ್ತು ಇವಾಗ ನಂದು 60 ಲಕ್ಷ ದುಡ್ಡು ಯಾರು ಕೊಡ್ತಾರೆ? ನಂದು ಹೊಲ ಮಾರಿರೋದು, ಹೊಲನೂ ಓದ್ತು, ದುಡ್ಡು ಇಲ್ದಂಗೆ ಅದ. ನಾನು ಏನು ಮಾಡ್ಬೇಕು ಹೇಳು? ಇವಾಗ ಏನು ಮಾಡಬೇಕು? ಇವರೇನೋ ನಾವು ಕರೆಕ್ಟಾಗಿ ಕೊಟ್ಟಿದ್ವಿ ಅಂತ ಹೇಳ್ತಾರೆ. ನನಗೇನೋ ನಂಬಿಕಿಲ್ಲ. ಕರೆಕ್ಟಾಗಿ ಕೊಟ್ಟಿದ್ರು ಎಲ್ವೋ ನನಗೇನೋ ನಂಬಿಕಿಲ್ಲ. ಕರೆಕ್ಟಾಗಿ ಕೊಟ್ಟಿಲ್ಲ ಅಂತ ನನಗೆ ಅನಿಸುತ್ತೆ. ಕರೆಕ್ಟಾಗಿ ಎಲ್ಲಿ ಕೊಟ್ಟವ್ರೆ ಅಂತ ನನಗೆ ಅನಿಸುತ್ತೆ. ಇವಾಗ ಏನು ಮಾಡೋದು ಹೇಳಿ ನಾವು? ಏನು ಮಾಡ್ಬೇಕು ಹೇಳಿ ನಾವು? ಇವಾಗ ಕರೆಕ್ಟಾಗಿ ಕೊಟ್ಟಿಲ್ಲ ಅಂತ ನಮಗೆ ಅನಿಸುತ್ತೆ. ನಮಗೆ ಅಷ್ಟು ತೊಂದರೆ ಗೊತ್ತೇ. ಹಂಗೆ ನೋಡ್ಕೋಬೇಕಾಗಿತ್ತು ಕಣಕ್ಕ ನೀನು. ನಾನು ಕರೆಕ್ಟಾಗೇ ಕೊಟ್ಟಿದ್ದೆ. ನೀನು ಎಷ್ಟು ಜನ ನನ್ನ ಮುಂದೆ ಹೋಗು, ಎಲ್ಲಾನ ಹೋಗು, ನಾನು ಕರೆಕ್ಟಾಗಿ ಕೊಟ್ಟಿದ್ದೀನಿ. ಬೇಕಾದರೆ ಕ್ಯಾಮ್ರಾದಲ್ಲಿ ಚೆಕ್ ಮಾಡಿಸ್ತೀಯಾ? ಮಾಡಿಸು. ನಾನು ಕರೆಕ್ಟಾಗಿ ಕೊಟ್ಟಿದ್ದೀನಿ. ಅಲ್ಲಿ ನಾನು ರಿಜಿಸ್ಟ್ರ್ ಆಫೀಸಲ್ಲಿ ಕೊಟ್ಟಿರೋದು. ಕ್ಯಾಮ್ರಾದಲ್ಲಿ ಚೆಕ್ ಮಾಡ್ಸೋಣ ಹೋಗಿ. ಬೇಕಾದರೆ ಅಲ್ಲಿ ಗೊತ್ತಾಗುತ್ತೆ. ಹಂಗೆ ಮಾಡಿಬಿಡೋಣ. ಸುಮ್ಮನೆ ಅದು ಎಲ್ಲ ಝೂಮ್ ಹಾಕಿ ಚೆನ್ನಾಗಿರೋ ನೋಟೋ ಏನೋ, ಯಾವ ನೋಟ್ಕೋ, ನಾನು ಕೊಟ್ಟಿರೋ ನೋಟ್ಕು ಈ ನೋಟ್ಕು ಬಿಡುತ್ತಾ ಅಂತ ಗೊತ್ತಾಗುತ್ತೆ. ಕ್ಯಾಮ್ರಾದ ಚೆಕ್ ಮಾಡ್ಸೋಣ. ಹಂಗೆ ಮಾಡಿರಿ ಸುಮ್ಮನೆ. ಕ್ಯಾಮ್ರಾದ ಚೆಕ್ ಮಾಡಿಸಿದ್ರೆ ಗೊತ್ತಾಗುತ್ತೆ. ಕಳ್ರಿಗೆ ಯಾಕೆ ಏನು ಭಯ ಇರಲ್ವಲ್ಲ? ನಾನೇ ಹೇಳ್ತಾ ಇದ್ನಲ್ಲ, ಕ್ಯಾಮ್ರಾದ ಚೆಕ್ ಮಾಡ್ಸೋಣ, ಎಲ್ಲ ಗೊತ್ತಾಗುತ್ತೆ ಅದ್ರಾಗೆ ಅಂತೇಳಿ. ಝೂಮ್ ಹಾಕ್ಸ್ಬಿಟ್ಟು ನೋಡೋಣ. ಝೂಮ್ ಹಾಕ್ಸಿದ್ರೆ ಗೊತ್ತಾಗುತ್ತೆ ಎಂಥ ನೋಟು ಏನು, ಹೆಂಗಿದಾವೆ ಏನು ಎಲ್ಲ ನೋಡಿದ್ರೆ ಗೊತ್ತಾಗುತ್ತೆ. ಎಲ್ಲ ಝೂಮ್ ಹಾಕ್ಸಿ ನೋಡೋಣ ತಡಿ. ನೀವೇನು ಮಾಡ್ತೀರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನನಗೆ ಯಾರಿಂದ ಆಗೈತೆ ಎಂಬುದು ಗೊತ್ತಿಲ್ಲ. ನಾನೇ ನಿಮ್ಮನ್ನೇ ಕೇಳೋದು. ನಾನು ನಿಮ್ಮನ್ನೇ ಕೇಳೋದು. ದುಡ್ಡು ನನಗೇನು ಮಾಡ್ತೀರೋ ಗೊತ್ತಿಲ್ಲ. ನನಗೆ ಕರೆಕ್ಟಾಗಿ ದುಡ್ಡು ಬೇಕಷ್ಟೇ ನನಗೆ. ಒಳ್ಳೆ ಸರಿ ಆಯ್ತಕ್ಕ. ನನಗೆ ಭಯ ಇರೋನಾಗಿದ್ರೆ ನಾನು ಹಂಗೆ ಹೇಳ್ತಾನೆ ಇರಲಿಲ್ಲ. ಬರ್ರಿ ಹೋಗೋಣ, ಈಗಲೇ ಹೋಗೋಣ, ಎಲ್ಲ ಚೆಕ್ ಮಾಡ್ಸೋಣ ಬರ್ರಿ. ಬೇಕಾದ್ರೆ ಕಂಪ್ಲೇಂಟ್ ಕೊಡ್ತೀರಾ ಕೊಡಿ ನನ್ನ ಮೇಲೆ. ನನಗೇನೇನು ಅಭ್ಯಂತರ ಇಲ್ಲ. ನಾನು ಯಾರಿಗೇನು ಮೋಸ ಮಾಡಿಲ್ಲ, ಅನ್ಯಾಯ ಮಾಡಿಲ್ಲ. ನಾನು ಯಾರಿಗೂ ಮೋಸ ಮಾಡಿಲ್ಲ, ಅನ್ಯಾಯ ಮಾಡಿಲ್ಲ ಅಂದಮೇಲೆ ನನಗೆ ಭಯ ಇಲ್ಲ. ನಾನು ಆ ರೀತಿ ಮಾಡೋಂಥವ್ನಲ್ಲ. ನಾನು ದೇವ್ರ ಪೂಜೆ ಮಾಡೋನಾಗಿ ನಾನು ಈ ರೀತಿ ಸುಳ್ಳು ಹೇಳಿದ್ರೆ ಅದಕ್ಕೆ ದೇವ್ರು ಮೆಚ್ಚಲ್ಲ. ನಾನು ಸುಳ್ಳು ಹೇಳಿದ್ರಕ್ಕ ನಿಮ್ಮನ್ನು ಮೆಚ್ಚಿಸ್ಬೋದೇ ಹೊರತು ಮೇಲೊಬ್ಬ ಪರಮಾತ್ಮ ಇರ್ತಾನೆ. ಅವ್ನು ನೋಡು, ಅವನು ಮೆಚ್ಚೋಕ್ಕಾಗಲ್ಲ ಯಾವತ್ತೂ. ಅವನು ಮೆಚ್ಚೋದು ಭಾಳ ಕಷ್ಟ. ಇವತ್ತು ನಾವು ಅಂದ್ಕೊಂಡಿರ್ಬೋದು, ನಾವು ಅಂದ್ಕೊಂಡಂಗೆ ಆಗುತ್ತೆ ಅಂತ ಯಾವುದು ಸಾಧ್ಯ ಆಗಲ್ಲ. ಹೋಗಿ ಇವಾಗ ನೋಡಿದ್ರೆ ಇವ್ರು ಬೇರೆ ಹಿಂಗೆ ಹೇಳ್ತಾ ಇದ್ದಾರೆ. ಏನು ಮಾಡ್ಬೇಕಪ್ಪ ಅನ್ನಿಸ್ತೈತೆ. ಇವ್ರು ನೋಡಿದ್ರೆ ನಾವು ಕರೆಕ್ಟಾಗಿ ಕೊಟ್ಟಿದ್ದೀವಿ ಅಂತ ಅಂತ ಇದ್ದಾರೆ. ಇವಾಗ ಯಾರು ಈ ನೋಟೆಲ್ಲ ಬದಲಾಯಿಸಿದ್ರು ಅಂಬೋದೇ ಗೊತ್ತಾಗ್ತಿಲ್ಲ ನನಗೆ. ನೋಡ್ತಾ ಇರ್ರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.